ಹರ್ಮಂದಿರ್ ಶಾಲೆಯಲ್ಲಿ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿ ಆಸ್ಪತ್ರೆಗೆ ಶಾಸಕ ಎಎಸ್ ಪೊನ್ನಣ್ಣ ಭೇಟಿಯನ್ನ ಕೊಟ್ಟಿದ್ದಾರೆ. ವಾರ್ಡನ್ ಹಾಗೂ ಇಬ್ಬರು ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಮೂವರ ಆರೋಗ್ಯವನ್ನ ಶಾಸಕರು ವಿಚಾರಿಸಿದ್ದಾರೆ. ಆರೋಗ್ಯ ವಿಚಾರಿಸಿ ವಾರ್ಡನ್ರಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮೃತ ಪುಷ್ಪಕ್ ಕುಟುಂಬಕ್ಕೆ 5 ಲಕ್ಷದ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಇನ್ನೂ ಹೆಚ್ಚಿನ ಪರಿಹಾರದ ಬೇಡಿಕೆಯನ್ನ ಇಟ್ಟಿದ್ದಾರೆ ಪೊನ್ನಣ್ಣ. ಶಾಲೆ ಹಾಗೂ ಮೃತ ಬಾಲಕನ ಮನೆಗೂ ಕೂಡ ಪೊನ್ನಣ್ಣ ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ಶಾಸಕ ಪೊನ್ನಣ್ಣ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕ ಪೊನ್ನಣ್ಣ ಸದ್ಯ ಆಸ್ಪತ್ರೆಗೆ ಭೇಟಿ ಕೊಟ್ಟು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದ ವಾರ್ಡನ್ ಹಾಗೆ ವಿದ್ಯಾರ್ಥಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ನಡೆದಿರ್ತಕ್ಕಂತಹ ಹೃದಯ ವಿದ್ರಾವಕ ಘಟನೆ ಇದು. ಆಶ್ರಮ ಶಾಲೆ ಬೆಂಕಿಗೆ ಸುಟ್ಟು ಕರಕಲಾಗಿದೆ. ಒಂದು ಕಡೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅವರನ್ನ ಶಾಸಕರು ಕೂಡ ಭೇಟಿಯಾಗಿದ್ದಾರೆ. ಅಗ್ನಿ ದುರಂತದಲ್ಲಿ 2ನೇ ತರಗತಿಯ ವಿದ್ಯಾರ್ಥಿ ಒಬ್ಬ ಸಜೀವ ದಹನವಾಗಿದ್ದಾನೆ. ಮಡಿಕೇರಿ ಸಮೀಪದ ಕಾಟಕೇರಿ ಗ್ರಾಮದಲ್ಲಿರುವಂತಹ ಹರ್ಮಂದಿರ್ ಆಶ್ರಮ ಶಾಲೆಯಲ್ಲಿ ಈ ಒಂದು ಭೀಕರ ದುರಂತ ಸಂಭವಿಸಿರುವಂಥದ್ದು. ಚೆಟ್ಟಿಮಾನಿ ನಿವಾಸಿಗಳಾದಂಥ ಅನಿಲ್ ಕುಮಾರ್ ಮತ್ತು ತ್ರಿವೇಣಿ ದಂಪತಿಯ 7 ವರ್ಷದ ಮಗ ಪುಷ್ಪಕ್ ಮೃತಪಟ್ಟಂತಹ ಬಾಲಕ ಇನ್ನು ನಿನ್ನೆ ಮುಂಜಾನೆ ಸುಮಾರು 3 ಗಂಟೆ ವೇಳೆಗೆ ಶಾಲಾ ಕಟ್ಟಡದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ದಟ್ಟ ಹೊಗೆ ಮತ್ತು ಬೆಂಕಿಯ ಕೆನ್ನಾಲಿಗೆ ಆವರಿಸ್ತಾ ಇದ್ದಂತೆ ಶಾಲೆಯಲ್ಲಿದ್ದಂಥ ಇತರ 29 ವಿದ್ಯಾರ್ಥಿಗಳು ಸಮಯ ಪ್ರಜ್ಞೆಯಿಂದ ಹೊರಗೆ ಓಡಿ ಹೋಗ್ತಾರೆ, ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾರೆ. ಆದರೆ ನಿದ್ದೆಯಲ್ಲಿದ್ದಂಥ ಪುಷ್ಪಕ್ ಕೋಣೆಯೊಳಗೆ ಸಿಲುಕಿಕೊಂಡಿರೋದ್ರಿಂದ ಬೆಂಕಿಗೆ ಆಹುತಿಯಾಗಿದ್ದಾನೆ. ಇನ್ನು ಈ ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸ್ತಾರೆ. ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗ್ತಾರೆ. ಸದ್ಯ ಮಡಿಕೇರಿ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಸದ್ಯ ವಾರ್ಡನ್ ಸೇರಿದಂತೆ ಇಬ್ಬರು ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಮೂವರ ಆರೋಗ್ಯವನ್ನ ಶಾಸಕರು ವಿಚಾರಿಸಿದ್ದಾರೆ. ಒಂದು NGO ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ನಡೆಸ್ತಾ ಇರುವಂಥ ಹರ್ಮಂದಿರ್ ಅಂತೇಳಿ ವಸತಿ ಶಾಲೆ ಅಲ್ಲಿ ಆಕಸ್ಮಿಕವಾಗಿ ಅಗ್ನಿ ದುರಂತ ನಡೆದು ಒಂದು 2ನೇ ತರಗತಿಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಯ ಸಾವು ಕೂಡ ನಡೆದಿದೆ. 2 ವಿದ್ಯಾರ್ಥಿಗಳು 5ನೇ ಕ್ಲಾಸು ಮತ್ತು 6ನೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು ಈ ನಮ್ಮ ಮಡಿಕೇರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತುರ್ತು ಚಿಕಿತ್ಸೆ ಘಟಕದಲ್ಲಿ ಅವರನ್ನು ಅಡ್ಮಿಟ್ ಮಾಡಲಾಗಿದೆ. ಅದರಿಂದ ಸುದ್ದಿ ತಿಳಿದಿದ ತಕ್ಷಣ ನಾನು ಬೆಂಗಳೂರಿನಲ್ಲಿದ್ದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇತ್ತು. ತಕ್ಷಣ ನಾನು ಹೊರಟು ಬಂದಿದ್ದೇನೆ. 2 ಮಕ್ಕಳನ್ನು ಮತ್ತು ಅವರ ಆರೋಗ್ಯವನ್ನು ವಿಚಾರಿಸಿ 2 ಮಕ್ಕಳು ತೊಂದರೆಯಿಂದ ಪಾರಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಒಬ್ಬ ಮಗುವಿನ ತಾಯಿ ಮತ್ತು ಕುಟುಂಬಸ್ಥರೆಲ್ಲ ಬಂದಿದ್ದಾರೆ. ಇನ್ನೊಂದು ಮಗು ಹಾಸನ ಜಿಲ್ಲೆಯವರು, ಇನ್ನು ಅವರ ಪೋಷಕರು ಯಾರು ಬಂದಿಲ್ಲ, ಬರ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಮತ್ತು ಆ ಶಾಲೆ ವಸತಿ ಶಾಲೆ ಅಲ್ಲಿ ಓದ್ತಾ ಇದ್ದಂಥ ಎಲ್ಲ ಮಕ್ಕಳು ತೊಂದರೆಯಿಂದ ಪಾರಾಗಿದ್ದಾರೆ ಮತ್ತು ಕಡು ಬಡವರು, ಎಲ್ಲ ಬಡವ ವರ್ಗಕ್ಕೆ ಸೇರಿದಂಥವರು. ಒಂದು ಮಗು ಮಾತ್ರ